Hello dear students, welcome back to my YouTube channel. Dear students, in this video we are going to look at how to calculate the value of the preferential creditors. So sundry creditors means secured creditors, unsecured creditors and preferential creditors. Three types of creditors are collectively called as preferential creditors. Sundry creditors, that you know very well. Out of the secured creditors and unsecured creditors and preferential creditors, how are you going to calculate the preferential creditors? ಸೊ 5 ಮಾರ್ಕ್ಸ್ ಪ್ರಾಬ್ಲಮಲ್ಲಿ ಕೇಳ್ತಾರೆ, ಕ್ಯಾಲ್ಕುಲೇಟ್ ದ ವ್ಯಾಲ್ಯೂ ಆಫ್ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಷನ್ ಅಂತ ಕೇಳ್ತಾರೆ. ಸೊ ಅದಕ್ಕೆ ಏನೇನು ಅಂತಂದರೆ, ಈಗ ನೋಡಿ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಅಂದರೆ ಏನು ಅಂತಂದರೆ ನೋಡಿ, ಸ್ಯಾಲ್ರಿ ಅಂದರೆ ಎಂಪ್ಲಾಯಿಗಳು ಏನು ಸ್ಯಾಲ್ರಿ ವರ್ಕ್ ಮಾಡ್ತಾರೋ ಅವರಿಗೆ ಕೊಡಬೇಕಾಗಿರ್ತಕ್ಕಂಥ ಸ್ಯಾಲ್ರಿ ಆಗಿರ್ಬೋದು, ವೇಜಸ್ ಆಗಿರ್ಬೋದು, ಅಥವಾ ಸ್ಯಾಲ್ರಿನಲ್ಲಿ ವರ್ಕ್ಮೆನ್ ಸ್ಯಾಲ್ರಿ ಅಂತನಾದರೂ ಹೇಳ್ಬೋದು, ಸೂಪರ್ವೈಸರ್ ಸ್ಯಾಲ್ರಿ ಅಂತನಾದರೂ ಹೇಳ್ಬೋದು. ಇದು ಬರಲ್ಲ ಇದು. ಓಕೆ, ಇವು 4 ಸ್ವಲ್ಪ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಇದ್ರ ಜೊತೆಗೆ ಮತ್ತು ಇನ್ಕಮ್ ಟ್ಯಾಕ್ಸ್ ಡ್ಯೂ ಟು ಗೌರ್ಮೆಂಟಿಗೆ ಏನಾದರೂ ಕೊಡುವಂಥದ್ದು ಆಗಿದ್ದರೆ, ಓಕೆ, ಗೌರ್ಮೆಂಟಿಗೆ ಏನಾದರೂ ಕೊಡ್ತಕ್ಕಂಥದ್ದು ಕೂಡ ಆಗಿರ್ಬೋದು. ಸೊ ಇಷ್ಟು ಐಟಮ್ಸನ್ನು ನೆನ್ಪಿಟ್ಕೊಳ್ಳಿ ನೋಡಿ. ಒಂದು ಸ್ಯಾಲ್ರಿ, ವೇಜಸ್, ವರ್ಕ್ಮ್ಯಾನ್ ಸ್ಯಾಲ್ರಿ, ಸೂಪರ್ವೈಸರ್ ಸ್ಯಾಲ್ರಿ, ಇನ್ಕಮ್ ಟ್ಯಾಕ್ಸ್ ಡ್ಯೂ, ESI, PF, ಇವಿಷ್ಟು ಮ್ಯಾಕ್ಸಿಮಮ್ ನಿಮ್ಮ ಸಿಲೆಬಸ್ಸಿಗೆ ಇವಿಷ್ಟು ಮ್ಯಾಕ್ಸಿಮಮ್ ಆಗಿ ಕೇಳ್ತಾರೆ. ಇವುಗಳಿಗೆಲ್ಲ ನಾವು ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಅಂತಂದ್ಬಿಟ್ಟು ಕರಿತಾ ಇದ್ದೀವಿ. ಅಂದರೆ ಒಂದು ಕಂಪ್ನಿ ಲಿಕ್ವಿಡೇಟ್ ಆಗಬೇಕಾದ್ರೆ ಫಸ್ಟ್ ಪ್ರಿಫರೆನ್ಸ್ ನಾವು ಯಾರಿಗೆ ಕೊಡಬೇಕು, ಅವರು ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸು. ಅದರಲ್ಲಿ ಇವಿಷ್ಟು ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ಗಳು ಬರ್ತವೆ, ನೆನ್ಪಿಟ್ಕೊಳ್ಳಿ. ಪ್ರಾಬ್ಲಮಲ್ಲಿ ಏನೇನಾದರೂ ಐಟಮ್ಸ್ಗಳನ್ನು ಕೊಟ್ಟಿರ್ತಾರೆ, ಆ ಎಲ್ಲ ಐಟಮ್ಸ್ಗಳಲ್ಲಿ ಇವನ್ನ ಮಾತ್ರ ಕನ್ಸಿಡರ್ ಮಾಡಬೇಕು. ಯಾಕಂದರೆ ಓನ್ಲಿ ದೀಸ್ ಐಟಮ್ಸ್ ಆರ್ ಗೋಯಿಂಗ್ ಟು ಮೇಕ್ ಅ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್. ಓಕೆ, ಒಂದು ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸನ್ನು ಟೋಟಲ್ಗೆ ನಾವು ಆ್ಯಡ್ ಮಾಡ್ತಕ್ಕಂಥ ಐಟಮ್ಸ್ಗಳು ಇವಾಗಿದೆ. ಒಂದು ಸ್ಯಾಲ್ರಿ ಅಂತ ಅಷ್ಟೇ ಕೊಟ್ಟಿರ್ಬೋದು, ವರ್ಕ್ಮನ್ ಸ್ಯಾಲ್ರಿ ಹೇಳ್ಬೋದು, ಸೂಪರ್ವೈಸರ್ ಸ್ಯಾಲ್ರಿ ಹೇಳ್ಬೋದು, ಇನ್ಕಮ್ ಟ್ಯಾಕ್ಸ್ ಡ್ಯೂ ಆಗಿರ್ಬೋದು, ಅಥವಾ ಎಂಪ್ಲಾಯಿಗೆ ಕೊಡ್ತಕ್ಕಂಥ ಯಾವುದೇ ಬೆನಿಫಿಟ್ಸು, ಎಂಪ್ಲಾಯಿಗೆ ಕೊಡ್ತಕ್ಕಂಥ ESI, PF ಇದೆಲ್ಲ ಇವುಗಳು. ಓಕೆನಾ? ಸೊ ಇವೆಲ್ಲ ಸೇರಿಬಿಟ್ಟು ನಾವೇನಂತ ಹೇಳ್ತೀವಪ್ಪ ಅಂತಂದರೆ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಅಂತ ಹೇಳ್ತೀವಿ. ಆದರೆ ಒಂದನ್ನು ಸ್ವಲ್ಪ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಸ್ಯಾಲ್ರಿ ಮತ್ತು ವೇಜಸ್ ಅಂತ ಬಂದಾಗ, ಸ್ಯಾಲ್ರಿ ಯಾವ ಸ್ಯಾಲ್ರಿ ಆದರೂ ಆಗಿರ್ಬೋದು, ಸ್ಯಾಲ್ರಿ ಪ್ಲಸ್ ವೇಜಸ್ಸು 4 ತಿಂಗಳದ್ದು ಮಾತ್ರ ಕನ್ಸಿಡರ್ ಮಾಡ್ತೀರಾ. ಅಂದರೆ ಒಂದು ವರ್ಷದ ಸಂಬಳ ಕೊಟ್ಟಿಲ್ಲ ಅಂತ ತಿಳ್ಕೊಳ್ಳಿ. ಆವಾಗ ಒಂದು ವರ್ಷದ ಸಂಬಳ ಎಷ್ಟು, 1 ಲಕ್ಷ ಆಗುತ್ತೆ ಅಂದರೆ ಒಂದು ವರ್ಷದ್ದು ತೊಗೊಳ್ಳಲ್ಲ ನಾವು, ಅದರಲ್ಲಿ 4 ತಿಂಗಳ ಸಂಬಳ ಮಾತ್ರ ತೊಗೊಳ್ತೀವಿ. 4 ತಿಂಗಳ ಸಂಬಳ ಮಾತ್ರ ತೊಗೊಳ್ತೀವಿ, ಅದು 20,000 ಒಳಗಿರಬೇಕು. ಸ್ಯಾಲ್ರಿ ಮತ್ತು ವೇಜಸ್ ಎರಡು ನೆನ್ಪಿಟ್ಕೊಳ್ಳಿ. ಸ್ಯಾಲ್ರಿ ಮತ್ತು ವೇಜಸ್ಸು 4 ತಿಂಗಳದೇ ಕೊಡಬೇಕಾಗುತ್ತೆ. ಮತ್ತು ಅದ್ರ ಮೇಲಿರ್ತಕ್ಕಂಥ 4 ತಿಂಗಳ ಮೇಲಿರೋದೆಲ್ಲ ಪ್ರಿಫರೆನ್ಷಿಯಲ್ ಅಂತ ಹೇಳಲ್ಲ, ನಾವು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಂತ ಹೇಳ್ತಾ ಇದ್ದೀವಿ. ಸೊ ಅದು 20,000 4 ತಿಂಗಳದಾಗಿರಬೇಕು, 20,000 ಒಳಗಾಗಿರಬೇಕು. ಓಕೆನಾ? ಇನ್ನು ESI ಎಷ್ಟಿದೆನೋ ಅಷ್ಟು ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸು, PF ಎಷ್ಟಿದೆನೋ ಅಷ್ಟು ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸು, ಇನ್ಕಮ್ ಟ್ಯಾಕ್ಸ್ ಎಷ್ಟಿದೆನೋ ಅಷ್ಟು ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್. ಆದರೆ ಸ್ಯಾಲ್ರಿ ಮಾತ್ರ 4 ತಿಂಗಳದು, ವೇಜಸ್ಸು 4 ತಿಂಗಳದಾಗಿರಬೇಕು ಮತ್ತು 20,000 ಒಳಗಾಗಿರಬೇಕು ಅಂತೇಳಿ. ಸರಿನಾ? ಇಲ್ಲೊಂದು ಪ್ರಾಬ್ಲಮ್ ಇದೆ, ನೋಡೋಣ. ಇದು ಕ್ವಶನ್ ಪೇಪರಲ್ಲಿ ಕೇಳಿರ್ತಕ್ಕಂಥ ಪ್ರಾಬ್ಲಮ್. ಇಯರ್ ಗೊತ್ತಿಲ್ಲ, ಬಟ್ ಕ್ವಶನ್ ಪೇಪರಲ್ಲಿ ಕೇಳಿರ್ತಕ್ಕಂಥ ಪ್ರಾಬ್ಲಮ್. ನಿಮ್ಮಲ್ಲೇ ಕೆಲವರು ಕಳಿಸ್ಕೊಟ್ಟಿದ್ದಾರೆ ಪ್ರಾಬ್ಲಮ್ ಸಾಲ್ಯೂಷನ್ ಮಾಡಿ ಅಂತೇಳಿ. ನೋಡಿ ಏನು ಹೇಳಿದ್ದಾರೆ, ಸ್ಯಾಲ್ರಿ ಡ್ಯೂ ಫಾರ್ 6 ಮಂತ್ ಅಂತ ಹೇಳಿದೆ, 24,000. ಸ್ಯಾಲ್ರಿ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸಾ? ಲೀಸ್ಟ್ ಒಳಗೆ ನೋಡಿ, ಸ್ಯಾಲ್ರಿ ಇದೆ, ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಇವಿಷ್ಟು ಕೂಡ, ಹೌದಲ್ವಾ? ಹೌದು, ಇದು ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಆಯಿತು ಅಂತೇಳಿ. ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಹೌದು. ನೆಕ್ಸ್ಟ್ ಬರೋಣ, ವೀಕ್ಲಿ ವೇಜಸ್ ಅನ್ಪೇಯ್ಡ್. ವೇಜಸ್ಸು ಕೂಡ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಅಲ್ವಾ? ವೇಜಸ್ಸು ಕೂಡ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಆಯಿತು. ಓಕೆ, ನೆಕ್ಸ್ಟು ಲಯಬಿಲಿಟಿ ಅಂಡರ್ ವರ್ಕ್ಮೆನ್ ಅಂತಂದರೆ ಎಂಪ್ಲಾಯಿಗೆ ಕೊಡ್ತಕ್ಕಂಥ ಯಾವುದೇ ಬೆನಿಫಿಟ್ ಅಂತ ಹೇಳಿದ್ದೀನಿ ನಾನು. ವರ್ಕ್ಮೆನ್ ಇದು ಕೂಡ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಆಯಿತು. ವರ್ಕ್ಮೆನ್ಗೆ ಕೊಡ್ತಕ್ಕಂತಹ ಅಥವಾ ಎಂಪ್ಲಾಯಿಗೆ ಕೊಡ್ತಕ್ಕಂತಹ ಯಾವುದೇ ಬೆನಿಫಿಟ್ಟು, ಅದಲ್ವಾ? ಓಕೆ, 20,000 2,000 ಇದೆ. ಇನ್ಕಮ್ ಟ್ಯಾಕ್ಸ್ ಡ್ಯೂ ಇದೆನಾ? ಓಕೆ, ಇನ್ಕಮ್ ಟ್ಯಾಕ್ಸ್ ಡ್ಯೂ ನೋಡಿ, ಇನ್ಕಮ್ ಟ್ಯಾಕ್ಸ್ ಆಗಿರ್ಬೋದು, ಲೋಕಲ್ ಟ್ಯಾಕ್ಸ್ ಆಗಿರ್ಬೋದು, ಒಟ್ಟು ಟ್ಯಾಕ್ಸ್ ಏನೇ ಬಂದರೂ ಕೂಡ ಪ್ರಿಫರೆನ್ಷಿಯಲ್ ಅದು. ಓಕೆನಾ? ಟ್ಯಾಕ್ಸ್ ಏನೇ ಬಂದರೂ ಕೂಡ ಪ್ರಿಫರೆನ್ಷಿಯಲ್ ಆಗುತ್ತೆ. ನೆಕ್ಸ್ಟು ಮ್ಯಾನೇಜಿಂಗ್ ಡೈರೆಕ್ಟರ್ ರೆಮ್ಯುನರೇಷನ್. ಡೈರೆಕ್ಟರ್ ಬರಲ್ಲ, ಮ್ಯಾನೇಜಿಂಗ್ ಡೈರೆಕ್ಟ್ರು, ಇವ್ರನ್ನ ಬಿಟ್ಟು ಬೇರೆ ಯಾರೂ ಬರಲ್ಲ, ನೆನ್ಪಿಟ್ಕೊಳ್ಳಿ. ಸೊ ಇದು ಅನ್ಸೆಕ್ಯೂರ್ಡ್ ಆಗುತ್ತೆ. ಅಂದರೆ ನಾವು ಇದನ್ನ ಇಗ್ನೋರ್ ಮಾಡ್ತೀವಿ. ಅನ್ಸೆಕ್ಯೂರ್ಡ್ ಇದೆ, ಇಗ್ನೋರ್ ನೋಡಿ. 1 2 3 4 ಐಟಮ್ ಮಾತ್ರ ಟೋಟಲ್ ಮಾಡ್ತೀವಿ ನಾವೀಗ. ಏನೇನಿದೆ, ಮೊದಲನೇದು ಸ್ಯಾಲ್ರಿ ಇದೆ. ಸೊ ಮೊದಲನೇದು ಏನಿದೆ, ಸ್ಯಾಲ್ರಿ ಇದೆ. ಸೊ ಸ್ಯಾಲ್ರಿ ಹೆಡಿಂಗ್ ಬರ್ಕೊಳ್ಳೋಣ, ಕ್ಯಾಲ್ಕುಲೇಷನ್ ಆಫ್, ನೋಡಿ ಈ ಥರ ಈ ಥರ ಕ್ಯಾಲ್ಕುಲೇಷನ್ ಆಫ್ ವ್ಯಾಲ್ಯೂ ಆಫ್ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಪರ್ಟಿಕ್ಯುಲರ್ಸ್. ಒಂದು ಸ್ಯಾಲ್ರಿ ಇದೆ ಅಲ್ವಾ? ಸ್ಯಾಲ್ರಿ ಬರ್ಕೊಂಡಿದ್ದೀನಿ. ಸ್ಯಾಲ್ರಿ ಎಷ್ಟಿದೆ, 24,000 ರೂಪಾಯಿ ಇದೆ. ಎಷ್ಟು ತಿಂಗಳದ್ದು? 6 ತಿಂಗಳದ್ದು ಅಂತ. ನಮಗೆ ಬೇಕಾದ್ರೆ ಈ 4 ತಿಂಗಳದ್ದು ಮಾತ್ರ ಇರಲಿ. 24,000 ರೂಪಾಯಿ ಇದೆ ಅಲ್ವಾ? ಸೊ 24,000 ಬ್ರಾಕೆಟಲ್ಲಿ ಹೇಳೋಣ, 24,000 ಇದೆ.
6 ತಿಂಗಳಿಗೆ ಡಿವೈಡೆಡ್ ಬೈ 6 ಮಾಡ್ಕೊಳ್ಳೋಣ. ಡಿವೈಡೆಡ್ ಬೈ 6 ಮಾಡಿ ಇಂಟು 4 ಮಾಡೋಣ. ಆವಾಗ ನಮಗೆ 4 ತಿಂಗಳದ್ದು ಸಿಗುತ್ತೆ, ಹೌದಲ್ವಾ? ಸೊ ಇಲ್ಲಿ ನೋಡಿ ಹೆಂಗೆ ಮಾಡ್ತೀರಾ, ಈಸ್ ಈಕ್ವಲ್ ಟು 24,000 ರೂಪಾಯಿ ಇದೆ. ಡಿವೈಡೆಡ್ ಅದನ್ನ 6 ತಿಂಗಳಿಗೆ ಶೇರ್ ಮಾಡೋಣ, ಆಮೇಲೆ ಇಂಟು 4 ತಿಂಗಳಿಗೆ ನಮಗೆ ಬೇಕು. ಎಷ್ಟು ಬರುತ್ತೆ? 16,000 ರೂಪಾಯಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ 24,000 ರೂಪಾಯಿ ಇದೆ ಅಲ್ವಾ? ಸೊ 24,000. ಓಕೆ, 24,000 ಡಿವೈಡೆಡ್ ಬೈ 6 ಮಾಡೋಣ. 4,000 ರೂಪಾಯಿ ಒಂದು ತಿಂಗಳಿಗೆ ಆಯಿತು ಅಂಥದ್ದು. 4 ತಿಂಗಳಿಗೆ 16,000, ಹೌದಲ್ವಾ? 16,000 ರೂಪಾಯಿ. 16,000 ಮಾತ್ರ ತೊಗೊಳ್ಳೋಣ. ಒಂದು ವೇಳೆ ಇದೇನಾದರೂ 22,000 ಬಂದಿತ್ತು ಅಂತ ತಿಳ್ಕೊಳ್ಳೋಣ. ಆವಾಗ 20,000ನೇ ಬರೀಬೇಕು. 20,000 ಮೇಲೆ ಏನಾದ್ರು ಬಂದರೆ 20,000ನೇ ಡೈರೆಕ್ಟಾಗಿ ಬರೆದು ಬಿಡೋಣ. ಒಂದು ಸ್ಯಾಲ್ರಿ ಆಯಿತು. ಎರಡನೇದಾಗಿ ಏನು ಹೇಳಿದ್ದಾರೆ, ವೀಕ್ಲಿ ವೇಜಸ್ ಅನ್ಪೇಯ್ಡ್. ವೇಜಸ್ ಅಂತ 6,000. ಎಷ್ಟು ತಿಂಗಳದಂತ ಹೇಳಿಲ್ಲ, ವೀಕ್ಲಿ ವೇಜಸ್ ಅಂತ ಹೇಳಿದ್ದಾರೆ. 6,000 ರೂಪಾಯಿ ಇದೆ. 6,000 ರೂಪಾಯಿ ತೊಗೊಳ್ಬೋದಲ್ವ ನಾವು? ಮ್ಯಾಕ್ಸಿಮಮ್ ಎಷ್ಟಿದೆ? 20,000 ಇದೆ ವೀಕ್ಲಿ ವೇಜಸ್. ವೀಕ್ಲಿ ವೇಜಸ್ಸು ಕೂಡ ರೆಮ್ಯುನರೇಷನ್ಗೆ ಸೇರುತ್ತೆ. ವೀಕ್ಲಿ ವೇಜಸ್ ಅಲ್ಲಿ 6,000 ಇದೆ, 6,000 ಹಾಕೋಣ. ಒಂದು ವೇಳೆ 30,000 ಕೊಟ್ಟಿದ್ರು ಅಂತ ತಿಳ್ಕೊಳ್ಳೋಣ, ಆವಾಗ 20,000ನೇ ಬರೀಬೇಕು, ಅದು ಮ್ಯಾಕ್ಸಿಮಮ್ ಅಲ್ವಾ? ಓಕೆ, ನೆಕ್ಸ್ಟು ಲಯಬಿಲಿಟಿ ಅಂಡರ್, ಇದನ್ನು ತೊಗೊಳ್ಬೇಕಲ್ವ? ಲಯಬಿಲಿಟಿ ಅಂಡರ್ ವರ್ಕ್ಮೆನ್ ಕಾಂಪನ್ಸೇಷನ್ 1925 ಅಂತ ಕೊಟ್ಟಿದ್ದಾರೆ, ಬಟ್ ಅದು ಬರುತ್ತೆ, ಅದನ್ನು ತೊಗೊಳ್ಳೋಣ, ಹೌದಲ್ವಾ? ಓಕೆ, ಇದು ಒಂದೇ ಐಟಮ್ ಇದೆ. ಎಷ್ಟು ಕೊಟ್ಟಿದ್ದಾರೆ ಅದನ್ನು ಅಂತ ನೋಡೋದಾದರೆ 2,000 ಕೊಟ್ಟಿದ್ದಾರೆ. ಸೊ ಆ 2,000 ಹಾಕೊಳ್ಳೋಣ. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ನೋಡೋಣ. ಲಯಬಿಲಿಟಿ ಅಂಡರ್ ವರ್ಕ್ಮೆನ್ ಆಯಿತು. ಇನ್ಕಮ್ ಟ್ಯಾಕ್ಸ್ 8,000 ಹೇಳಿದ್ದಾರೆ. ಇನ್ಕಮ್ ಟ್ಯಾಕ್ಸ್ ಮಾತ್ರ ಎಷ್ಟಿದ್ರೂ ತೊಗೊಳ್ತೀರಾ. ಇನ್ಕಮ್ ಟ್ಯಾಕ್ಸು, ಲೋಕಲ್ ಟ್ಯಾಕ್ಸು, ಒಟ್ಟು ಟ್ಯಾಕ್ಸ್ ಅಂತ ಏನೇ ಬಂದರೂ ಕೂಡ ಪ್ರಿಫರೆನ್ಷಿಯಲ್ ಅಂತೇಳ್ಬಿಟ್ಟು ಹೇಳ್ತಾ ಇದ್ದೀರಾ. ಎಷ್ಟು ಕೊಟ್ಟಿದ್ದಾರೆ ಅದು? ಇನ್ಕಮ್ ಟ್ಯಾಕ್ಸ್ ಡ್ಯೂ 8,000 ಹೇಳಿದ್ದಾರೆ. 8,000 ಎಷ್ಟಿದೆ ಅಷ್ಟು ಲಕ್ಷಣ ಬರ್ಕೊಳ್ತೀವಿ. ಓಕೆ, ಅದಾದಮೇಲೆ ನೆಕ್ಸ್ಟ್ ಏನು ಹೇಳಿದ್ದಾರೆ? ಮ್ಯಾನೇಜಿಂಗ್ ಡೈರೆಕ್ಟರ್ ರೆಮ್ಯುನರೇಷನ್ ಹೇಳಿದ್ದಾರೆ. ಮ್ಯಾನೇಜಿಂಗ್ ಡೈರೆಕ್ಟರ್ ರೆಮ್ಯುನರೇಷನ್, ಮ್ಯಾನೇಜಿಂಗ್ ಡೈರೆಕ್ಟರ್ ಬರಲ್ಲ. ಓಕೆನಾ? ಯಾರ್ಯಾರು ಬರ್ತಾರೆ? ಇವಿಷ್ಟನ್ನು ಒಂದು ಕಡೆ ಬರ್ಕೊಂಡು ನೆನ್ಪಿಟ್ಕೊಳ್ಳಿ. ಓಕೆನಾ? ಇವರು ಬರೋದಿಲ್ಲ, ಇವ್ರನ್ನ ತೋರಿಸೋ ಅವಶ್ಯಕತೆಯೇ ಇಲ್ಲ. ಸೊ ಈಗ ನಮಗೆ ಟೋಟಲ್ ಅವ್ರದ್ದು ವ್ಯಾಲ್ಯೂ ಎಷ್ಟಾಯಿತು? ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಇದಾರಲ್ಲ, ಆ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ವ್ಯಾಲ್ಯೂ ಎಷ್ಟು ಅಂತ ನಾವು ಟೋಟಲ್ ಮಾಡ್ತಾ ಹೋಗೋಣ. ನೋಡಿ ಇಲ್ಲಿ ಈಸ್ ಈಕ್ವಲ್ ಟು ಒಂದು 16,000 ಪ್ಲಸ್ 6,000 ಪ್ಲಸ್ 2,000 ಪ್ಲಸ್ 8,000. ಓಕೆ, ಅಲ್ಲಿಗೆ 32,000 ಆಯಿತು. ಸೊ ಮ್ಯಾಕ್ಸಿಮಮ್ ಇಷ್ಟೇ, ಇದು ಬಿಟ್ಟರೆ ಬೇರೆ ಏನೂ ಕೇಳೋದಿಲ್ಲ. ನೀವು ನೆನ್ಪಿಡ್ಬೇಕಾಗಿದ್ದು ಇವಿಷ್ಟು ಬಂತು ಅಂದರೆ ಸ್ಯಾಲ್ರಿ ಆಗಿರ್ಬೋದು, ವೇಜಸ್ ಆಗಿರ್ಬೋದು, 4 ತಿಂಗಳದ್ದು ಮಾತ್ರ ತೊಗೊಳ್ಳಿ. 4 ತಿಂಗಳದ್ದು ಮಾತ್ರ ತೊಗೋಬೇಕು ಮತ್ತು 20,000 ಒಳಗಿರಬೇಕು. 4 ತಿಂಗಳದ್ದು 20,000 ಮೇಲಿತ್ತಂದರೆ 20,000ಕ್ಕೆ ಲಿಮಿಟ್ ಮಾಡ್ಕೊಳ್ತೀರಾ ಅಂತೇಳಿ. ಸೊ ದಿಸ್ ಈಸ್ ಕ್ಯಾಲ್ಕುಲೇಷನ್ ಆಫ್ ವ್ಯಾಲ್ಯೂ ಆಫ್ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಮಾಡೋದು ಹೇಗೆ ಅಂತ ಗೊತ್ತಾಯಿತು ಅಂತ ಅಂದ್ಕೊಳ್ತೀನಿ. ಓಕೆನಾ? ಓಕೆ, ಮುಂದಿನ ವೀಡಿಯೋದಲ್ಲಿ ಮತ್ತೊಂದು ಪ್ರಾಬ್ಲಮ್ನೊಂದಿಗೆ ಬರ್ತೀನಿ, ರೀಕನ್ಸ್ಟ್ರಕ್ಷನ್ಗೆ ಸಂಬಂಧಪಟ್ಟಂತೆ. ಓಕೆ, ಥ್ಯಾಂಕ್ ಯು. ನಿಮಗೆ ಅರ್ಥವಾಯಿತು ಅಂದ್ಕೊಳ್ತೀನಿ. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ. ಇಲ್ಲಿ ಟೋಟಲ್ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಅಂತ ಬರೀರಿ.